ಮಾಸ್ತಿ ಕಪ್ಲವ್ರು ಫೋನ್ ಮಾಡಿದ್ರು, ನಿಶ್ಚಿತಾರ್ಥ ನಾಳೆ ಇಟ್ಕೊಳ್ಳೋಣ ಅಂತವ್ರೆ. ನಂಗೆ ಭಯ ಆಯ್ತೈತಲ್ಲ ಪಾರು. ಅಲ್ಲ, ಅವ್ರ ಮಾತಿಗೆ ಎದುರು ಮಾತಾಡಕ್ಕಾಗ್ದೆ ನಾನು ಹೂ ಅಂದ್ಬಿಟ್ಟೆ. ಅಣ್ಣ, ನಾಳೆನೇ ನಿಶ್ಚಿತಾರ್ಥನ? ಅಯ್ಯೋ ರಾಣಿ, ನೀನ್ ಯಾಕೆ ಗಾಬರಿ ಆಗ್ತಿದ್ಯಾ? ಬೇಗ ಆಗ್ತಿದ್ಯಲ್ಲ ಅಂತ ಖುಷಿ ಪಡ್ಬೇಕು. ಅಲ್ಲ, ಒಂದೇ ರಾತ್ರಿಲಿ ಈಟೊಂದೆಲ್ಲ ವ್ಯವಸ್ಥೆ ಹೆಂಗ್ ಮಾಡ್ಕೊಳಕ್ಕಾಯ್ತದೆ? ನನ್ನಿಂದ ನಿಮ್ಗೆಲ್ಲ ಬಹು ತೊಂದರೆ ಆಯ್ತೈತೆ. ಎಲ್ಲಾದ್ರೂ ಉಂಟ ರಾಣಿ, ನೀನು ನಿಮ್ಮಣ್ಣ ಒಂದೇ ಥರ, ಮಾತಿಗೂ ಟೆನ್ಷನ್ ಮಾಡ್ಕೊಡೋದು. ಯಾಕೆ ನಾವೆಲ್ಲರೂ ಇಲ್ವಾ? ನಾವೆಲ್ಲರೂ ಸೇರ್ಕೊಂಡು ಒಂದೊಂದು ಕೆಲಸನ ಒಬ್ಬೊಬ್ರು ವಹಿಸ್ಕೊಂಡ್ರೆ ಕೆಲಸಗಳು ಬೇಗ ಆಗೇ ಹೋಗುತ್ತೆ. ಮಾವ, ನೀ ಟೆನ್ಷನ್ ಮಾಡ್ಕೋಬೇಡ. ಅದ್ ಹೆಂಗಾಯ್ತದ ಪಾರು? ಅಲ್ಲ, ಇನ್ನೇನ್ ಬೆಳಿಗ್ಗೆ ಆಗೋಯ್ತದೆ, ರಾತ್ರಿನೂ ಕಳೆದೋಯ್ತು, ಕಷ್ಟ ಆಗಕ್ಕಿಲ್ವಾ? ಅಣ್ಣ, ಕಷ್ಟನ ಕಷ್ಟ ಅನ್ಕೊಂಡ್ರೆ ಕಷ್ಟ, ಅದೇ ಸುಲಭ ಅನ್ಕೊಂಡ್ರೆ ಕೆಲಸ ಸುಲಭವಾಗಿ ಆಗೋಗುತ್ತೆ. ಮಾವ, ಹೆಣ್ಮಕ್ಳು ಮನ್ಸ್ ಮಾಡಿದ್ರೆ ಒಂದ್ ಮನೆನೇ ಹಾಳು ಮಾಡ್ಬೋದಂತೆ. ಇನ್ ಒಂದ್ ಮದ್ವೆ ಮಾಡಕ್ ಆಯ್ಕಿಲ್ವಾ? ನೀನ್ ಯೋಚನೆ ಮಾಡ್ಬೇಡ, ನಾವೆಲ್ಲ ಸೇರ್ಕೊಂಡು ಏನಾರ ಮಾಡ್ತೀವಿ. ಅಯ್ಯೋ, ಅದ್ ನಂಗೂ ಗೊತ್ತೈತೆ ಮಂಜಿ, ಆದ್ರೆ ಅದೆಲ್ಲ ಇಸ್ಯ. ನಂಗೆ ಒಂದ್ ಭಯ ಐತೆ. ನನ್ ತಂಗಿ ಮದುವೆ ಇಸ್ಯ ಅಂತ ಬಂದಾಗೆಲ್ಲ ಏನೋ ಒಂದು ಅಪಸುಖನ ನಾನು ನೋಡೇ ಇವ್ನಿ. ಅದಕ್ಕೆ ಇದು ಅವಸರದಾಗ ಮಾಡಿ ಎಲ್ಲೇನಾದ್ರೂ ಅನಾಹುತ ಆಗ್ಬಿಡುತ್ತೆ ಅಂತ ಭಯ, ಆಟೆಯ. ಮಾವ, ನೀನ್ ಜಾಸ್ತಿ ಯೋಚನೆ ಮಾಡ್ಬೇಡ. ನೀನೇ ಹೇಳ್ತಿದ್ದೆ ತಾನೆ, ನಮ್ ರಾಣಿ ಮದ್ವೆಗೆ ಎಲ್ಲ ತಾನೇ ಒದಗ್ ಬರ್ತಿದೆ ಅಂತ. ಮತ್ತೆ ಅಪ್ಶಕ್ನದ್ದು ಮಾತೇ ಬರಲ್ಲ. ನಿನ್ ಮಾತು ನಿಜ ಆಗ್ಲಿ ಪರ.